ನಮಸ್ಕಾರ. ನನ್ನ ಹೆಸರು ಪುರುಷೋತ್ತಮ್, ಅಡ್ವೊಕೇಟ್. ನಾನು ಧ್ವನಿ ಲೀಗಲ್ ಟ್ರಸ್ಟಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಮೇಘನಾ. ಈ ಕಾರ್ಯಕ್ರಮವನ್ನು ಧ್ವನಿ ಲೀಗಲ್ ಟ್ರಸ್ಟ್ ಮತ್ತು ಜನಶಕ್ತಿ ಮೀಡಿಯಾದ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ 2019ಇಂದ ಮಕ್ಕಳು ಮತ್ತು ಮಹಿಳೆಯರಿಗೆ ಕಾನೂನು ನೆರವು ಮತ್ತು ಅರಿವು ನೀಡ್ತಾ ಬರ್ತಾ ಇದೆ. ಇವತ್ತು ನಾವು ಏನದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಈ ಆ್ಯಕ್ಟ್ ಅಲ್ಲಿ ಏನಿದೆ ಅಂತ ತಿಳ್ಕೊಳೋಕ್ಕೆ ಮುಂಚೆ ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಆ್ಯಕ್ಟ್ ಬರೋಕ್ಕೂ ಮುಂಚೆ ಮಹಿಳೆಯರು ಯಾರು ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ಹಿಂಸೆಗೆ ಒಳಗಾಗಿದ್ರು ಅವ್ರಿಗಿದ್ದಿದ್ದ ಪರಿಹಾರ ಬರೀ ನಮ್ಮ ಕ್ರಿಮಿನಲ್ ಲಾಸಲ್ಲಿ. ನೀವಾಗಲೇ ಎಲ್ಲರೂ ಈ ಪ್ರಾವಿಷನ್ ಬಗ್ಗೆ ಅರಿವಿರ್ಬೋದು. ಸೆಕ್ಷನ್ 498A ಅನ್ನೋದು ನಮ್ಮ IPC ಕೆಳಗೆ ಪ್ರಾವಿಷನ್ ಅಲ್ಲಿ ಮಾತ್ರ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಅವಕಾಶ ಇತ್ತು. ಈ ಪ್ರಾವಿಷನ್ನು ತುಂಬ ನ್ಯಾರೋ ಡೆಫಿನೇಷನ್ ಆಗಿರ್ತದೆ. ಕ್ರೌರ್ಯ ಅನ್ನೋದು 498ಅಲ್ಲಿ ಬರೀ ಮೆಂಟಲ್ ಮತ್ತು ಫಿಸಿಕಲ್ ಆಗಿ ಡಿಫೈನ್ ಆಗಿತ್ತು. ಹಾಗೂ ಅದನ್ನು ಬರೀ ಗಂಡ ಮತ್ತು ಅವ್ರ ರಿಲೇಟಿವ್ಸ್ ಅಗೇನ್ಸ್ಟ್ ನಾವು ಕಂಪ್ಲೇಂಟ್ ಫೈಲ್ ಮಾಡ್ಬೋದಿತ್ತು, ಯಾವುದೇ ಮಹಿಳೆ ಅದ್ರ ಕೆಳಗಡೆ. ಇದು ಬರೀ ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಆಗ್ತಿತ್ತು. ಈ ಕ್ರಿಮಿನಲ್ ಕಂಪ್ಲೇಂಟ್ ಅದು ಕೇಸ್ ಆಗಿ ಅದು ವರ್ಷಾನುಗಟ್ಲೆ ನಡ್ಕೊಂಡು ಬರುತ್ತೆ. ಕೇಸ್ ನಡೆಸುವಾಗ ಹಲವಾರು ವರ್ಷ ಮಹಿಳೆಯರಿಗೆ ಬಹಳ ಸಲಿ ಕಠಿಣವಾದ ಸಂದರ್ಭಗಳು ಫೇಸ್ ಮಾಡಬೇಕಾಗ್ತಿತ್ತು. ಏನಂದರೆ ಮನೆಯಿಂದ ಹೊರಗೆ ಹಾಕಿದ್ರೆ ಅವ್ರಿಗೆ ಯಾವುದೇ ರೀತಿ ಶೆಲ್ಟರ್ ಇರ್ತಿರ್ಲಿಲ್ಲ, ಅಥವಾ ಯಾವುದೇ ಥರ ಇನ್ಕಮ್ ಇಲ್ಲದೆ ಹೋದರೆ ಅವರು ವಾಪಸ್ ಅವ್ರ ತಂದೆ ತಾಯಿ ಮನೆಗೆ ಹೋಗದೆ ಹೋದರೆ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ಈ ಯಾವುದೇ ಥರದ ರಿಲೀಫು ಈ ಕ್ರಿಮಿನಲ್ ಲಾ ಅಲ್ಲಿ ಇರಲಿಲ್ಲ. ಅದು ಬರೀ ನಿಮ್ಮ ಯಾರು ಅಕ್ಯೂಸ್ಡ್ ಇರ್ತಾರೆ ಅಥವಾ ನಿಮ್ಮ ಗಂಡ ಅಥವಾ ಅವ್ರ ರಿಲೇಟಿವ್ಸ್ ಇರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದಿತ್ತು ಅಷ್ಟೇ. ಯಾವುದೇ ಥರ ಸಿವಿಲ್ ರೆಮಿಡೀಸ್ ಇರಲಿಲ್ಲ. ಈ ಆ್ಯಕ್ಟ್ ಬಂದಿದ್ದ ಅದೇ ಉದ್ದೇಶದಿಂದ ಈ ಸಿವಿಲ್ ರೆಮಿಡೀಸ್ ಮಹಿಳೆಯರಿಗೆ ಇಮಿಡಿಯೇಟಾಗಿ ಅರ್ಜೆಂಟಾಗಿ ಪಡ್ಕೊಳಕ್ಕೆ ನ್ಯಾಯಾಲಯದಿಂದ. ನಿಮಗೆ ಗೊತ್ತಾ, ಕಳೆದ ವರ್ಷದಲ್ಲಿ ಅಕಾರ್ಡಿಂಗ್ ಟು NCRP ಡೇಟಾ ಮತ್ತು ನ್ಯಾಷನಲ್ ಕಮಿಷನ್ ಆಫ್ ವಿಮೆನ್ ಮಾಡಿದ ಸರ್ವೆ ಪ್ರಕಾರ ವಿಮೆನ್ ಅಗೇನ್ಸ್ಟ್ ವೈಲೆನ್ಸ್ ನಡೆದಿದ್ರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅತಿ ಹೆಚ್ಚು ಮಟ್ಟಿಗೆ ನಡೆದಿದೆ. ಬನ್ನಿ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005 ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ. ಕೌಟುಂಬಿಕ ತಡೆ ಕಾಯ್ದೆ ಅಂದರೆ ಒಬ್ಬ ಮಹಿಳೆ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಹಾಗೂ ಲೈಂಗಿಕವಾಗಿ ನಡೆಯುವಂಥ ದೌರ್ಜನ್ಯವನ್ನು ಕೌಟುಂಬಿಕ ದೌರ್ಜನ್ಯ ಅಂತಾರೆ. ಒಬ್ಬ ಮಹಿಳೆಗೆ ಮನೆಯ ಒಳಗಡೆ ನಡೆಯುವಂಥ ದೌರ್ಜನ್ಯ ಯಾವುದೇ ರೀತಿಯಿಂದ ಆಕೆಗೆ ಆಗ್ಬೋದು. ಗಂಡನಿಂದ ಇರ್ಬೋದು, ಮನೆಯವರಿಂದ ಇರ್ಬೋದು. ಇದನ್ನೆಲ್ಲ ನಾವು ಈ ಕಾಯ್ದೆ ಕೆಳಗಡೆ ನಾವು ನೋಡ್ಬೋದಾಗಿದೆ. ಈಗ ಮೊದಲನೇದಾಗಿ ದೈಹಿಕ ಹಿಂಸೆ ಅಂತ ಹೇಳಿದರೆ ಒಡೆಯುವುದು, ತಳ್ಳುವುದು, ಗಾಯಗೊಳಿಸುವುದು, ಹಾಗೆಯೇ ರಕ್ತ ಬರುವ ರೀತಿ ಘಾಸಿಗೊಳಿಸುವುದು, ಇದನ್ನೆಲ್ಲ ದೈಹಿಕ ದೌರ್ಜನ್ಯ ಕೆಳಗಡೆ ಬರುತ್ತೆ. ಹಾಗೆ ಮಾನಸಿಕ ಹಿಂಸೆ ಎಂದರೆ ಅವರು ನೀವು ಚೆನ್ನಾಗಿಲ್ಲ ಅಂತ ತೆಗಳುವುದು ಮತ್ತು ಬೈಯುವುದು, ಹಾಗೆಯೇ ಅವರ ಬಾಡಿ ಶೇಪ್ ಬಗ್ಗೆ ಮಾತನಾಡುವುದು ಮತ್ತು ಅವರನ್ನು ಹೀಯಾಳಿಸಿ ಮತ್ತೊಬ್ಬರೊಂದಿಗೆ ಹೋಲಿಕೆ ಮಾಡಿ ಮಾತನಾಡಿಸುವುದು, ಇದೆಲ್ಲ ಮಾನಸಿಕ ಹಿಂಸೆಯಾಗಿ ಮಾನಸಿಕ ದೌರ್ಜನ್ಯ ಅಂತ ಅನಿಸ್ಕೊಳ್ಳುತ್ತೆ. ಕೌಟುಂಬಿಕ ಹಿಂಸೆ ಕೆಳಗಡೆ ಆರ್ಥಿಕ ಹಿಂಸೆ ಮತ್ತು ಲೈಂಗಿಕ ಹಿಂಸೆ ಕೂಡ ಬರುತ್ತೆ ಈ ಆ್ಯಕ್ಟ್ ಪ್ರಕಾರ. ಆರ್ಥಿಕ ಹಿಂಸೆ ಅಂದರೆ ಅವ್ರನ್ನ ಕೆಲಸ ಮಾಡ್ದಿರಕ್ಕೆ ಬಿಡೋದು, ಅಥವಾ ಅವ್ರು ಕೆಲಸ ಮಾಡ್ತಿದ್ರೆ ಅವ್ರದ್ದು ಸಂಬಳ ಕಿತ್ಕೊಳ್ಳೋದು, ಅವ್ರಿಗೆ ಯಾವುದೇ ಥರ ಫೈನಾನ್ಷಿಯಲ್ ಫ್ರೀಡಮ್ ನೀಡದಿರೋದು ಆರ್ಥಿಕ ಹಿಂಸೆ ಒಳಗೆ ಬರುತ್ತೆ. ಲೈಂಗಿಕ ಹಿಂಸೆ ಅಂದರೆ ಅವರ ಇಚ್ಛೆ ವಿರುದ್ಧ ಯಾವುದೇ ಥರ ಲೈಂಗಿಕ ಸಂಭೋಗ ಮಾಡೋದು, ಅಥವಾ ಪೋರ್ನೋಗ್ರಫಿ ತೋರಿಸೋದು, ಅದನ್ನು ತೋರಿಸಿ ಹೀಗೆ ಮಾಡಬೇಕು ಅಂತ ಡಿಮಾಂಡ್ ಮಾಡೋದು, ಲೈಂಗಿಕ ಕ್ರಿಯೆ ಸಮಯದಲ್ಲಿ ಯಾವುದೇ ಥರ ಹಾನಿ ಉಂಟು ಮಾಡೋದು, ಪರ್ಚೋದಾಗಲಿ ಕಚ್ಚೋದಾಗಲಿ, ಇವೆಲ್ಲ ಲೈಂಗಿಕ ಹಿಂಸೆ ಒಳಗೆ ಬರುತ್ತೆ. ಬನ್ನಿ, ಈಗ ಯಾರು ದೂರು ಕೊಡ್ಬೋದು ಈ ಕಾಯ್ದೆ ಪ್ರಕಾರ ಅನ್ನೋದನ್ನು ತಿಳ್ಕೊಳ್ಳೋಣ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಕೆಳಗಡೆ ಯಾರು ಕೇಸ್ ದಾಖಲೆ ಮಾಡ್ಬೋದು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಕೆಳಗಡೆ ನೊಂದ ಮಹಿಳೆ ಅಂದರೆ ಅಗ್ರೀವ್ಡ್ ವುಮೆನ್ ಅವರು ಕೇಸ್ ದಾಖಲೆ ಮಾಡ್ಬೋದು. ಅಗ್ರೀವ್ಡ್ ವುಮೆನ್ ಅಂದರೆ ಯಾರು? ಕೌಟುಂಬಿಕ ಅಂದರೆ ಡೊಮೆಸ್ಟಿಕ್ ರಿಲೇಷನ್ಶಿಪ್ಪಲ್ಲಿ ಇರುವಂತಹ ಮಹಿಳೆ.
ಡೊಮೆಸ್ಟಿಕ್ ರಿಲೇಷನ್ಶಿಪ್ ಅಂದರೆ ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಬರುವಂಥ ಸಂಬಂಧಗಳಾಗಿರ್ಬೋದು, ಮದುವೆ ನಂತರ ಬರುವಂಥ ಸಂಬಂಧಗಳಾಗಿರ್ಬೋದು, ಹಾಗೆಯೇ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬರುವಂಥ ಸಂಬಂಧಗಳು ಈ ಎಲ್ಲ ಡೊಮೆಸ್ಟಿಕ್ ರಿಲೇಷನ್ಶಿಪ್ಪಲ್ಲಿ ಬರುತ್ತೆ. ಹಾಗೆಯೇ ನೊಂದ ಮಹಿಳೆ ಅಂದರೆ ಅಗ್ರೀವ್ಡ್ ವುಮೆನ್ ಏನಿರ್ತಾರೆ ಅವರು ಮಾತ್ರ ಈ ಆ್ಯಕ್ಟ್ ಕೆಳಗಡೆ ಕೇಸನ್ನು ದಾಖಲಿಸಬಹುದಾಗಿದೆ. ನೊಂದ ಮಹಿಳೆ ಎಂದರೆ ಈಗ ಮನೆಯಲ್ಲಿ ಕೌಟುಂಬಿಕ ದೌರ್ಜನ್ಯ ನಡೀತಾ ಇದೆ ಒಬ್ಬ ಮಹಿಳೆ ಮೇಲೆ, ಅಂದರೆ ಮದುವೆಯಾದಂಥ ಸಂದರ್ಭದಲ್ಲಿ ಗಂಡನು ಹೆಂಡತಿಯ ಮೇಲೆ ದೌರ್ಜನ್ಯ ನಡೆಸಿದಾಗ ಆ ಕೌಟುಂಬಿಕ ದೌರ್ಜನ್ಯವನ್ನು ಮಹಿಳೆ ಸಹಿಸಿಕೊಂಡರೂ ತಪ್ಪು. ಆ ದೌರ್ಜನ್ಯದ ವಿರುದ್ಧ ಹೋರಾಡಬೇಕಾಗಿ ಆಕೆಯೇ ಬಂದು ಕಂಪ್ಲೇಂಟ್ ಕೊಡ್ಬೋದಾಗಿದೆ. ಹಾಗೆಯೇ ಡೊಮೆಸ್ಟಿಕ್ ರಿಲೇಷನ್ಶಿಪ್ಪಲ್ಲಿ ಮನೆಯ ಮಗಳು ಅಥವಾ ಮನೆಯಲ್ಲಿ ಯಾವುದೇ ರೀತಿಯಿಂದ ಮೇಲ್ ಡಾಮಿನೇಟೆಡ್ ಇರೋಂಥ ಮನೆಯಲ್ಲಿ ಅಡಲ್ಟ್ ಮೇಲ್ ಅಂದರೆ ವಯಸ್ಕ ಗಂಡಸು ಮಾಡುವಂತಹ ದೌರ್ಜನ್ಯ ಇದೆಲ್ಲ ಆಗುತ್ತೆ. ಹಾಗೆಯೇ ಶೇರ್ಡ್ ಹೌಸ್ ಹೋಲ್ಡ್ ಅಂದರೆ ಒಂದೇ ಸೂರಿನಡಿ ಒಂದೇ ಮನೆಯೊಳಗಡೆ ಯಾವಾಗ ಬೇಕಾದರೂ ಇರಬಹುದು, ಹಾಗೆಯೇ ಇವಾಗಲೂ ವಾಸಿಸುತ್ತಿರಬಹುದು. ಹಾಗಿದ್ದರೂ ಸಹ ಅಂಥ ಮಹಿಳೆಯ ವಿರುದ್ಧ ಏನಾದರೂ ದೌರ್ಜನ್ಯ ನಡೆದರೆ ಆಕೆಯೂ ಸಹ ಈ ಆ್ಯಕ್ಟ್ ಕೆಳಗಡೆ ಕೇಸನ್ನು ದಾಖಲಿಸಬಹುದಾಗಿದೆ. ಈಗ ಕಂಪ್ಲೇಂಟ್ ಯಾರ ವಿರುದ್ಧ ಫೈಲ್ ಮಾಡ್ಬೋದು? ಈ ಆ್ಯಕ್ಟ್ ಪ್ರಕಾರ ಕಂಪ್ಲೇಂಟ್ ಅನ್ನೋದನ್ನು ಅಡಲ್ಟ್ ಮೇಲ್ ಅಂತ ಡಿಫೈನ್ ಮಾಡುತ್ತೆ ಈ ಆ್ಯಕ್ಟು. ಯಾವ್ದಾದ್ರು ಅಡಲ್ಟ್ ಮೇಲ್ ಅಗೇನ್ಸ್ಟೇ ಫೈಲ್ ಮಾಡ್ಬೋದು ಕಂಪ್ಲೇಂಟು. ಆಗಲೇ ಸರ್ ತಿಳಿಸ್ಕೊಟ್ಟ ಹಾಗೆ ಆ ಅಡಲ್ಟ್ ಮೇಲ್ ಜೊತೆ ಡೊಮೆಸ್ಟಿಕ್ ರಿಲೇಷನ್ಶಿಪ್ ಇರಬೇಕು ಮತ್ತು ಒಂದು ಶೇರ್ಡ್ ಹೌಸ್ ಹೋಲ್ಡಲ್ಲಿ ಇರಬೇಕು. ಆ ಅಡಲ್ಟ್ ಮೇಲ್ ಅನ್ನೋರು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಂಕಲ್ ಆಗಿರಬಹುದು. ಈ ಡೆಫಿನೇಷನ್ ಪ್ರಕಾರ ಅಡಲ್ಟ್ ಮೇಲ್ ಅಥವಾ ಹಸ್ಬೆಂಡ್ ಆಗಿದ್ರೆ ಆ ರಿಲೇಷನ್ಶಿಪ್ಪಲ್ಲಿ ಹಸ್ಬೆಂಡ್ ರಿಲೇಟಿವ್ಸ್ ಅವರು ಫೀಮೇಲ್ ಆಗಿದ್ದರೂ ಕೂಡ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಇದು ಆ್ಯಕ್ಟ್ ಡಿಫೈನ್ ಮಾಡಿರೋದು. ಆದರೆ ನಮ್ಮ ಸುಪ್ರೀಂ ಕೋರ್ಟ್ ಹಲವಾರು ಜಡ್ಜ್ಮೆಂಟ್ಸಲ್ಲಿ ಈ ಡೆಫಿನೇಷನ್ನ ವೈಡನ್ ಮಾಡಿದೆ. ಈ ಅಕಸ್ಮಾತು ಯಾರು ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದರೆ ಅವರು ಮಹಿಳೆ ಆಗಿದ್ದರೂ ಸಹ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಇವಾಗ ಫೈಲ್ ಮಾಡ್ಬೋದು. ಈಗ ಈ ಕಾಯ್ದೆಯಡಿ ನಾವು ಹೇಗೆ ಕೇಸನ್ನು ದಾಖಲಿಸಬಹುದು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಯ್ದೆಯಡಿ ಕೇಸ್ ದಾಖಲಿಸಬೇಕಾದ್ರೆ ಸಾಕ್ಷಿಗಳು ಬಹಳ ಮುಖ್ಯ ಆಗುತ್ತದೆ. ಸಾಕ್ಷಿಗಳನ್ನು ಯಾವ್ಯಾವುದು ಅಂತ ನಾವು ನೋಡೋದಾದರೆ, ಹೀಗೆ ಕೌಟುಂಬಿಕ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ಆ ಮಹಿಳೆಯು ತನಗಾದಂತಹ ದೈಹಿಕ ಹಲ್ಲೆ ಇರ್ಬೋದು ಮತ್ತು ಬೇರೆ ಯಾವುದೇ ರೀತಿ ದೌರ್ಜನ್ಯ ನಡೆದರೂ ಸಹ ಸಾಕ್ಷಿಗಳನ್ನು ಬಹಳ ಮುಖ್ಯವಾಗಿ ದೈಹಿಕ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿ ಪ್ರಥಮ ಚಿಕಿತ್ಸೆ ಪಡೆದು MLC ಮಾಡಿಸೋದು ಬಹಳ ಮುಖ್ಯ. ನಾವು ಕೇಸನ್ನ ದಾಖಲಿಸೋ ಸಂದರ್ಭದಲ್ಲಿ ಈ ದಾಖಲೆಯನ್ನು ಒದಗಿಸಿದಾಗ ಮಾತ್ರ ನಾವು ನಮಗಾಗಿರುವಂಥ ದೌರ್ಜನ್ಯದ ಬಗ್ಗೆ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ಆರ್ಥಿಕವಾಗಿ ದೌರ್ಜನ್ಯ ಏನಾದರೂ ನಡೆದರೆ, ಆರ್ಥಿಕ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ದೌರ್ಜನ್ಯ ನಡೀತು ಅನ್ನೋದರ ದಾಖಲೆಯನ್ನು ನಾವು ಇಟ್ಕೋಬೇಕಾಗುತ್ತೆ. ಸಪೋಸ್ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಮತ್ತು ಏನಾದರೂ ಆರ್ಥಿಕವಾಗಿ ದುರ್ಬಳಕೆಯಾದಂಥ ದಾಖಲೆ ಇರ್ಬೋದು, ಇದೆಲ್ಲ ಕೇಸ್ ದಾಖಲು ಮಾಡೋದಕ್ಕೆ ಬಹಳ ಮುಖ್ಯ ಆಗುತ್ತೆ. ಇಂಥ ಸಂದರ್ಭಗಳಲ್ಲಿ ಆ ದಾಖಲೆಗಳನ್ನು ಪಡೆದುಕೊಂಡು ವಕೀಲರ ಬಳಿ ಹೋಗಿ ತಮಗೆ ನಡೆದಂಥ ದೌರ್ಜನ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಆ ವಕೀಲರು ಒಂದು ಪಿಟಿಷನ್ ರೆಡಿ ಮಾಡಿ ಕೋರ್ಟಿನಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಕೆಳಗಡೆ ಕೇಸನ್ನು ದಾಖಲಿಸುತ್ತಾರೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಒದಗಿಸಿ ಕೇಸ್ನಲ್ಲಿ ನಾವು ಪಡೆದುಕೊಬೇಕಾದಂಥ ಪರಿಹಾರವನ್ನು ಪಡ್ಕೋಬೋದಾಗಿದೆ. ಈ ಆ್ಯಕ್ಟ್ ಕೆಳಗಡೆ ನೊಂದ ಮಹಿಳೆ 5 ಥರ ಆದೇಶಗಳನ್ನ ಪಡ್ಕೋಬೋದು ಕೋರ್ಟ್ಗೆ ಅರ್ಜಿ ಹಾಕಿ. ಮೊದಲನೇದಾಗಿ ರಕ್ಷಣೆ ಆದೇಶ. ಅದರ ಪ್ರಕಾರ ನಿಮಗೆ ಯಾರು ಹಾನಿ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಅವರು ನಿಮ್ಮ ಹತ್ರ ಬರಬಾರ್ದು ಅಥವಾ ನಿಮ್ಮ ಪರ್ಮಿಷನ್ ಇಲ್ಲದೆ ನೀವಿರೋ ಸ್ಥಳಕ್ಕೆ ಬರಬಾರ್ದು, ಆ ಥರ ಆದೇಶ ಪಡ್ಕೋಬೋದು. ಎರಡನೇದಾಗಿ ರೆಸಿಡೆನ್ಸ್ ಆರ್ಡರ್ಸ್ ಪಡ್ಕೋಬೋದು. ಈ ಆರ್ಡರ್ಸ್ ಪ್ರಕಾರ ಅಕಸ್ಮಾತು ಮಹಿಳೆಯರನ್ನ ಮನೆಯಿಂದ ಹೊರಗೆ ಹಾಕಿದರೆ ಆ ಮನೆಗೆ ವಾಪಸ್ ಹೋಗೋ ಹಕ್ಕಿರುತ್ತೆ. ವಾಪಸ್ ಹೋಗೋ ಸಂದರ್ಭದಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಪ್ರತಿವಾದಿಯವರು ಅಥವಾ ಯಾರು ಅವ್ರಿಗೆ ಹಾನಿ ಮಾಡ್ತಾ ಇದ್ದಾರೆ ಅವ್ರನ್ನ ಆ ಮನೆಯಿಂದ
ಹೊರಗೆ ಕಳಿಸಿ ಅವರು ಬೇರೆ ಮನೆಯಲ್ಲಿ ಇರೋ ಹಂಗೆ ಆರ್ಡರ್ಸು ಪಡ್ಕೋಬೋದು. ಹಾಗೆ ಆ ಮಹಿಳೆಗೆ ಆ ಮನೆಗೆ ವಾಪಸ್ ಹೋಗೋ ಇಚ್ಛೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಬೇರೆ ಮನೆ ಹುಡುಕಿ ಆ ಮನೆದು ರೆಂಟು ಪ್ರತಿವಾದಿ ಕೊಡಬೇಕು ಅನ್ನೋ ಆದೇಶನೂ ಪಡ್ಕೋಬೋದು ಕೋರ್ಟಿಂದ. ಮೂರನೇದಾಗಿ ಮೇಂಟೆನೆನ್ಸ್ ಆರ್ಡರ್ಸ್ ಪಡ್ಕೋಬೋದು. ಯಾವ ಮಹಿಳೆಗೆ ಸ್ವಂತ ಇನ್ಕಮ್ ಇಲ್ಲದೇ ಇರೋ ಸಂದರ್ಭದಲ್ಲಿ ಅವ್ರಿಗೆ ಖರ್ಚು ವೆಚ್ಚ ನೀಡುವ ಆದೇಶ ಪ್ರತಿವಾದಿಯಿಂದ ಕೊಡಲು ಕೋರ್ಟ್ನಿಂದ ಆದೇಶ ಪಡ್ಕೋಬೋದು. ನಾಲ್ಕನೇದಾಗಿ ಕಾಂಪನ್ಸೇಷನ್ ಆರ್ಡರ್ಸ್ ಪಡ್ಕೋಬೋದು. ಯಾವುದೇ ಥರ ಮೆಡಿಕಲ್ ಬಿಲ್ಸ್ ಆಗಲಿ ಅಥವಾ ಯಾವುದೇ ಥರ ಹಾನಿ ಈ ಘಟನೆಯಿಂದ ಆ ನೊಂದ ಮಹಿಳೆಗೆ ಆಗಿದ್ದ ಸಂದರ್ಭದಲ್ಲಿ ಅವರು ಪ್ರತಿವಾದಿಯಿಂದ ಕಾಂಪನ್ಸೇಷನ್ ಕೂಡ ಕೇಳ್ಬೋದು. ಐದನೇದಾಗಿ ಕಸ್ಟಡಿ ಆರ್ಡರ್ಸ್ ಪಡ್ಕೋಬೋದು. ಕೆಲವು ಸಂದರ್ಭದಲ್ಲಿ ಮಹಿಳೆಯರು ಆ ಹಿಂಸೆಗೆ ಒಳಗಾಗಿ ಅವರು ಹೊರಗೆ ಬರೋ ಸಂದರ್ಭದಲ್ಲಿ ಮಕ್ಕಳನ್ನ ಅದೇ ಮನೆಯಲ್ಲಿ ಬಿಟ್ಟು ಬರಬೇಕಾಗತ್ತೆ. ಆದರೆ ಅವ್ರಿಗೆ ಆ ಮಕ್ಕಳನ್ನ ವಾಪಸ್ ಪಡ್ಕೋಬೇಕು, ಮಕ್ಕಳು ಅವ್ರ ಜೊತೆ ಇರಬೇಕು ಅಂದರೆ ಕಸ್ಟಡಿ ಆರ್ಡರ್ಸ್ ಕೋರ್ಟ್ನಿಂದ ಪಡ್ಕೋಬೋದು. ಈ ಕಾಯ್ದೆಯಡಿ ಇನ್ನೊಂದು ವಿಶೇಷವಾದ ನಮಗೆ ಅನುಕೂಲ ಏನಪ್ಪ ಅಂದರೆ, ಈ ನೊಂದ ಮಹಿಳೆಗೆ ಸರ್ಕಾರದಿಂದ ಪ್ರೊಟೆಕ್ಷನ್ ಆಫೀಸರ್ನ ನೇಮಕ ಮಾಡಿರ್ತಾರೆ. ಈ ಪ್ರೊಟೆಕ್ಷನ್ ಆಫೀಸರ್ ಕಾರ್ಯಗಳು ಏನು ಅಂತ ಇವಾಗ ತಿಳ್ಕೊಳ್ಳೋಣ. ನೊಂದ ಮಹಿಳೆಗೆ ಯಾವುದೇ ಸಹಾಯ ಇಲ್ಲದೆ ತನಗೆ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ಯಾರೂ ಸಹಾಯಕ್ಕೆ ಬರದಂಥ ಸಂದರ್ಭದಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಏನಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ತಿರ ಹೋಗಿ ತನಗೆ ನಡೆದಂಥ ದೌರ್ಜನ್ಯಗಳನ್ನು ವಿವರವಾಗಿ ತಿಳಿಸಿದರೆ ಅವರು ತಮಗೆ ಬೇಕಾದಂಥ ಅನುಕೂಲವನ್ನು ಮಾಡೋಕ್ಕೆ ಅವರು ಕಾನೂನುಬದ್ಧವಾಗಿ ಸರ್ಕಾರದಿಂದ ನೇಮಕವಾಗಿರ್ತಾರೆ. ದೌರ್ಜನ್ಯ ನಡೆದಂತಹ ಸಂದರ್ಭದಲ್ಲಿ ಈ ಪ್ರೊಟೆಕ್ಷನ್ ಆಫೀಸರ್ ಯಾವುದೇ ಮಹಿಳೆಗೆ ದೌರ್ಜನ್ಯ ನಡೆದಿದ್ದು ಅವರನ್ನು ಪ್ರೊಟೆಕ್ಷನ್ ಆಫೀಸರನ್ನು ಸಂಪರ್ಕ ಮಾಡಿದರೆ ಅವರಿಗೆ ಸರಿಯಾದ ಚಿಕಿತ್ಸೆ ವ್ಯವಸ್ಥೆ ಮತ್ತು ವೈದ್ಯಕೀಯ ಸೌಲಭ್ಯ, ಹಾಗೆಯೇ ಅಂಥ ದೌರ್ಜನ್ಯ ನಡೆದಂಥ ಕೌಟುಂಬಿಕ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ಅವರಿಗೆ ವಸತಿ ಇಲ್ಲದಂಥ ಸಮಯ ಬಂದರೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಈ ಒಂದು ಪ್ರೊಟೆಕ್ಷನ್ ಆಫೀಸರ್. ಹಾಗೆಯೇ ಅವರಿಗೆ ಕಾನೂನು ರೀತಿಯಲ್ಲಿ ಸಹಾಯ ಮಾಡಿ ಅವರು ಕೇಸ್ ದಾಖಲೆ ಮಾಡೋದಕ್ಕೆ ಈ ಪ್ರೊಟೆಕ್ಷನ್ ಆಫೀಸರು ಹೆಲ್ಪ್ ಮಾಡ್ತಾರೆ. ಪ್ರೊಟೆಕ್ಷನ್ ಆಫೀಸರ್ ಮತ್ತೊಂದು ಕೆಲಸ ಏನಪ್ಪ ಅಂದರೆ, ಏನು ಈ ಕೌಟುಂಬಿಕ ದೌರ್ಜನ್ಯ ನಡೆಯುತ್ತೆ ಅದರ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಅದನ್ನು DIR ಅಂತಾರೆ. ಈ ನೊಂದ ಮಹಿಳೆಗೆ ಯಾವ ರೀತಿ ದೌರ್ಜನ್ಯ ನಡೆದಿದೆ, ಏನೇನಾಗಿದೆ ಅದನ್ನು ವಿವರವಾಗಿ ಇವರು ರಿಪೋರ್ಟ್ ಮಾಡಿ ಕೋರ್ಟ್ಗೆ ಸಲ್ಲಿಸ್ತಾರೆ. ಆದಂಥ ಸಂದರ್ಭದಲ್ಲಿ ಕೋರ್ಟು ಇವರೇ ನಡೆದಂಥ ದೌರ್ಜನ್ಯನ ತಿಳಿದು ಅದಕ್ಕೆ ಸರಿಯಾದ ಸೂಕ್ತ ಪರಿಹಾರ ನೀಡೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆಯೇ ಮತ್ತೆ ಮುಂದೋಗಿ ಪ್ರೊಟೆಕ್ಷನ್ ಆಫೀಸರು ಏನು ಕೌನ್ಸೆಲಿಂಗ್ ಅಂದರೆ ವಾದಿ ಮತ್ತು ಪ್ರತಿವಾದಿ ಇಬ್ಬರನ್ನು ಕರೆದು ಕೌನ್ಸೆಲಿಂಗ್ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೂ ಸಾಧ್ಯವಾಗುತ್ತದೆ. ಹಾಗೆ ಈ ನೊಂದ ಮಹಿಳೆ ಇದೇ ರೀತಿ ಮುಂದುವರೆದು ತನಗೆ ಇಮ್ಮಿಡಿಯೇಟಾಗಿ ಸಹಾಯ ಬೇಕಾದ ಸಂದರ್ಭದಲ್ಲಿ 112ಗೆ ಕರೆ ಮಾಡಿ ನಮಗೆ ಈ ದೌರ್ಜನ್ಯ ಆಗ್ತಾಯಿದೆ ಅಂತ ಹೇಳಿದ್ರೆ ಅವರು ಪ್ರೊಟೆಕ್ಷನ್ ಆಫೀಸರ್ಗೆ ಸಂಪರ್ಕವನ್ನು ಕಲ್ಪಿಸ್ತಾರೆ. ನೊಂದ ಮಹಿಳೆಯು ತ್ವರಿತವಾಗಿ ತಮಗೆ ಬೇಕಾದಂಥ ಸೌಲಭ್ಯ ಪಡ್ಕೋಬೇಕಾದ್ರೆ 112ಗೆ ಕರೆ ಮಾಡಿದರೆ ಪೊಲೀಸರು ಬಂದು ರಕ್ಷಣೆ ಒದಗಿಸ್ತಾರೆ. ಹಾಗೆಯೇ ದೈಹಿಕ ಹಲ್ಲೆ ಏನಾದರೂ ಉಂಟಾದಂಥ ಸಂದರ್ಭದಲ್ಲಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ವೈದ್ಯಕೀಯ ಚಿಕಿತ್ಸೆ ಪಡೆದು MLC ಮಾಡಿಸ್ಕೊಂಡ್ರೆ ಅದು ಮುಂದೆ ದವೆ ಹೂಡಲು ಬಹಳ ಅನುಕೂಲವಾಗುತ್ತದೆ. ನೀವು ಯಾವುದೇ ಥರ ಆರ್ಡರ್ಸ್ ಕೋರ್ಟ್ನಿಂದ ಪಡ್ಕೊಂಡು ಆದರೆ ಪ್ರತಿವಾದಿ ಆ ಆರ್ಡರ್ಸ್ನ ಫಾಲೋ ಮಾಡ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನಿಮಗೆ ಏನು ಸೊಲ್ಯೂಷನ್ ಇದೆ ಅದನ್ನು ತಿಳ್ಕೊಳ್ಳೋಣ. ಈ ಕಾಯ್ದೆ ಕೆಳಗೆ ನೀವು ಯಾವುದೇ ಥರ ಆದೇಶ ಪಡ್ಕೊಂಡ್ರು ನ್ಯಾಯಾಲಯದಿಂದ ಆ ಆದೇಶನ ಪ್ರತಿವಾದಿಯವರು ಡೆಲಿಬ್ರೇಟ್ಲಿ ಫಾಲೋ ಮಾಡ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನಿಮಗೆ ಏನು ಪ್ರಾವಿಷನ್ ಇದೆ ಅನ್ನೋದು ತಿಳ್ಕೊಳ್ಳೋಣ. 2 ಥರ ಪ್ರಾವಿಷನ್ ಇದೆ ಇಲ್ಲಿ. ಮೊದಲನೇದಾಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅನ್ನೋ ಸಂದರ್ಭದಲ್ಲಿ NBW ಅನ್ನು ಇಶ್ಯೂ ಮಾಡಿಸ್ಬೋದು. NBW ಅಂದರೆ ನಾನ್ ಬೇಲೇಬಲ್ ವಾರೆಂಟ್. ಆ ಆರ್ಡರ್ ಕಂಪ್ಲೈ ಮಾಡಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ವಾರೆಂಟ್ನ ಇಶ್ಯೂ ಮಾಡ್ಬೋದು. 2ನೇದಾಗಿ FLW ಅಥವಾ ಫೈನ್ ಲೆವಿ ವಾರೆಂಟ್ನ ಇಶ್ಯೂ ಮಾಡಿಸ್ಬೋದು. ಇದು ಇಶ್ಯೂ ಮಾಡಿದ್ರೆ ಕೋರ್ಟ್ ಆಫೀಸರ್ ಅಥವಾ ರೆವಿನ್ಯೂ ಆಫೀಸರ್ ಪ್ರತಿವಾದಿಯ ಸ್ಯಾಲರಿ ಅಥವಾ ಅವರ ಅಸೆಟ್ನ ಸೀಸ್ ಮಾಡಿ ಅದನ್ನು ಮಾರಿ ಅದರಿಂದ ಫಲಿತಾಂಶ ಬರೋದನ್ನು ನಿಮಗೆ ನೀಡ್ತಾರೆ.
ಈ ಕಾಯ್ದೆ ಕೆಳಗೆ ಯಾವುದೇ ಥರ ನಿಮಗೆ ಸಿವಿಲ್ ರೆಮಿಡೀಸ್ ಬೇಡ, ನಮಗೆ ಕ್ರಿಮಿನಲ್ ಕೇಸೇ ಫೈಲ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಆಗಲೇ ತಿಳಿಸ್ಕೊಟ್ಟಂಗೆ IPCಯಲ್ಲಿ 498A ಕೆಳಗಡೆ ಪ್ರಾವಿಷನ್ ಇದೆ. ಇವಾಗ ಹೊಸ ಕಾನೂನು ಬಂದಿದೆ. ಆ ಕಾನೂನಲ್ಲಿ ಅಡಿಯಲ್ಲಿ ಸೆಕ್ಷನ್ 85 ಆ್ಯಂಡ್ 86 ಕೆಳಗಡೆ ನೀವು ಕ್ರಿಮಿನಲ್ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ನೊಂದ ಮಹಿಳೆ ಯಾವುದೇ ಕಾರಣಕ್ಕೂ ತನಗೆ ಆಗುವಂಥ ದೌರ್ಜನ್ಯವನ್ನು ಸಹಿಸಿಕೊಳ್ಳಬೇಡಿ. ಏಕೆಂದರೆ ದೌರ್ಜನ್ಯದ ವಿರುದ್ಧ ಹೋರಾಡುವುದು ಮಹಿಳೆಯಾದ ನಿಮ್ಮ ಹಕ್ಕು, ಹಾಗೆಯೇ ನಿಮ್ಮ ಅಧಿಕಾರ. ಈ ಕೌಟುಂಬಿಕ ದೌರ್ಜನ್ಯದ ಪರಿಹಾರವನ್ನು ನೀವು ಧೈರ್ಯವಾಗಿ ಪಡೆದುಕೊಳ್ಳಬಹುದು. ನಮಸ್ಕಾರ.